ಹಲೋ ಎವ್ರಿವನ್. 42ನೇ ಪ್ರಶ್ನೆಯನ್ನು ನೋಡೋಣ. ಇಬ್ಬರು ವಿದ್ಯಾರ್ಥಿಗಳು R1 ಮತ್ತು R2 ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಿಸಿದಂತೆ ಪ್ರಯೋಗವನ್ನು ಕೈಗೊಂಡು ನಕ್ಷೆಯನ್ನು ಈ ಕೆಳಕಂಡಂತೆ ರಚಿಸಿರುತ್ತಾರೆ. ಇದರಲ್ಲಿ ಯಾವ ವಿದ್ಯಾರ್ಥಿಯು ಸರಿಯಾಗಿ ನಕ್ಷೆಯನ್ನು ರಚಿಸಿದ್ದಾನೆ? ಇಲ್ಲಿ ಎರಡು ವಿದ್ಯಾರ್ಥಿ ಎ ಮತ್ತೆ ಬಿ ಅನ್ನುವಂತಹ ಎರಡು ವಿದ್ಯಾರ್ಥಿಗಳು R1 R2 ರೋಧಕಗಳನ್ನ ಒಂದು ಬಾರಿ ಸರಣಿಯಲ್ಲಿ ಇನ್ನೊಂದು ಬಾರಿ ಸಮಾಂತರ ಜೋಡಣೆಯನ್ನ ಮಾಡಿಕೊಂಡು ಪ್ರಯೋಗವನ್ನ ಮಾಡಿ ಅಲ್ಲಿ ಸಿಕ್ಕಂತಹ ಬೆಲೆಗೆ ನಕ್ಷೆಯನ್ನ ರಚಿಸಿದ್ದಾರೆ. ನೀವು ಈ ನಕ್ಷೆಯನ್ನ ನೋಡಿದ್ರೆ ವಿ ವರ್ಸಸ್ ಐ ಈ ಒಂದು ನಕ್ಷೆ ಏನಿದೆಯಲ್ಲ, ಇದು ನಮ್ಮ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ನಕ್ಷೆ. ಇದರಲ್ಲಿ ಬರುವಂತಹ ಗ್ರಾಫ್ ಏನಿದೆ ಅಥವಾ ಸರಳ ರೇಖೆ ಏನಿದೆ, ಇದು ರೋಧಕವನ್ನ ತೋರಿಸುತ್ತೆ. ಹೇಗೆ ವಿ ಇಸ್ ಈಕ್ವಲ್ ಟು IR, ಓಮ್ನ ನಿಯಮ. ಇದರ ಪ್ರಕಾರ ವಿ ಬೈ ಐ ನಕ್ಷೆ ನಮಗೆ ಆರ್ ಬೆಲೆಯನ್ನ ಕೊಡತ್ತೆ. ಹಾಗೇನೆ ನಮ್ಗೆ ಇನ್ನೂ ಒಂದು ವಿಷಯ ಗೊತ್ತು, ಯಾವಾಗ ನಾವು ರೋಧಕಗಳನ್ನ ಸರಣಿ ಜೋಡಣೆ ಮಾಡ್ತೀವಿ ಅಲ್ಲಿ ರೋಧಕತೆ ಜಾಸ್ತಿ ಇರುತ್ತೆ. ಈ ಕೊಟ್ಟಂತಹ ಅವುಗಳಿಗಿಂತ ಒಟ್ಟು ರೋಧಕತೆಯ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಹೌದಾ? ಇದು ಜಾಸ್ತಿ ಇರುತ್ತೆ. ಅದೇ ಸಮಾಂತರ ಜೋಡಣೆಯಲ್ಲಿ, ಸಮಾಂತರ ಜೋಡಣೆ ಅಂತ ಅಂದ್ರೆ ನಾವು 1/RP ಅಂತ ತಗೊಳ್ತೀವಿ. ಅದು 1/R1 ಪ್ಲಸ್ 1/R2 ಅಂತ ಆಗತ್ತೆ. ಇಂತಹ ಸಮಯದಲ್ಲಿ ಸಮಾಂತರ ಜೋಡಣೆಯಲ್ಲಿದ್ದಾಗ RP ಯ ಬೆಲೆ ಈ ಕೊಟ್ಟಂತಹ ರೋಧಕಗಳಿಗಿಂತ ಕಡಿಮೆ ಬೆಲೆಯನ್ನ ನಾವು ನೋಡಬಹುದು. ಹಾಗಾಗಿ ನಮ್ಗೆ ಇಲ್ಲಿ ನಕ್ಷೆಯನ್ನ ನೋಡಿದ್ರೆ RS ಅನ್ನ ತೋರಿಸುವಂತಹ ಒಂದು ಸರಳ ರೇಖೆ RP ಗಿಂತ ಜಾಸ್ತಿ ಬರಬೇಕು. ಹಾಗಾಗಿ ಇಲ್ಲಿ RS RP ಈ ರೀತಿ ಎರಡು ಬೇರೆ ಬೇರೆ ಜೋಡಣೆಯ ಸರಳ ರೇಖೆಯನ್ನ ನಾವಿಲ್ಲಿ ನೋಡಬಹುದು. ಸೊ ವಿ ವರ್ಸಸ್ ಐ ಗ್ರಾಫ್ ಹಾಕಿದ್ದಕ್ಕೆ ಇಲ್ಲಿ RS ಮೊದಲಿಗೆ ಬಂದಿದೆ, ಅಂದ್ರೆ ಜಾಸ್ತಿ, ಅದು ವಿ ಅಂದ್ರೆ ಹೆಚ್ಚಿನ ವ್ಯಾಲ್ಯೂ ಬೆಲೆಯನ್ನ ಹೊಂದಿರುತ್ತೆ. ಹಾಗಾಗಿ ಇದು ಹೀಗೆ ಬರುತ್ತೆ. ಆದ್ರಿಂದ ಈ ಒಂದು ನಕ್ಷೆ ಸರಿಯಾಗಿದೆ. ಅದೇ ಬಿ ಬಿಡಿಸಿರುವಂತಹ ನಕ್ಷೆಯನ್ನ ನೋಡಿದ್ರೆ ಇಲ್ಲಿ ಈ ಒಂದು ಗೆರೆ RP ಅನ್ನ ಹೇಳತ್ತೆ, ಹಾಗೆ ಈ ಒಂದು ಗೆರೆ RS ಅನ್ನ ತೋರಿಸ್ತಾ ಇದೆ. ಹೌದಾ? ಸೊ ಈ ನಕ್ಷೆಯನ್ನ ನೋಡಿದಾಗ ಇಲ್ಲಿ ಐ ವರ್ಸಸ್ ವಿ ತಗೊಂಡಿದ್ದಾರೆ. y ಅಕ್ಷದಲ್ಲಿ ಐ ಇದೆ, x ಅಕ್ಷದಲ್ಲಿ ವಿ ಇದೆ. ಹಾಗಾಗಿ RP ಬೆಲೆ ಜಾಸ್ತಿ ಬರ್ತಾ ಇದೆ, RS ನ ಬೆಲೆ ಕಡಿಮೆ ಇದೆ. ಅಂದ್ರೆ ರೇಖೆಯ ಕೋನ, ಉಂಟಾಗ್ತಾ ಇರುವಂತಹ ಕೋನ RS ಗೆ ಕಡಿಮೆ, RP ಗೆ ಜಾಸ್ತಿ ಇದೆ. ಹೆಚ್ಚು ಬೆಲೆಯನ್ನ ಸಮಾಂತರ ಜೋಡಣೆಗೆ ತೋರಿಸ್ತಾ ಇದ್ದಾರೆ. ಸೊ ಇದು ಸಹ ಕರೆಕ್ಟ್ ಆಗಿದೆ, ಯಾಕಂದ್ರೆ ಇಲ್ಲಿ ತಗೊಂಡಿರುವಂತಹ ನಕ್ಷೆ ಐ ವರ್ಸಸ್ ವಿ ವರ್ಸಸ್ ಐ ಆದಾಗ ಈ ರೀತಿಯ ನಕ್ಷೆ ಬರಬೇಕಿತ್ತು. ಆದ್ರೆ ಇಲ್ಲಿ ತಗೊಂಡಿರೋದು ಐ ವರ್ಸಸ್ ವಿ ಆದ್ರಿಂದ RP ಮೊದಲಿಗೆ ಬಂದು RS ನಂತರದಲ್ಲಿ ಬರ್ತಾ ಇದೆ. ಆ ಸರಳ ರೇಖೆಗಳು ಈ ರೀತಿಯಾಗಿ ಸಿಗ್ತಾ ಇದೆ. ಹಾಗಾಗಿ ಎರಡೂ ನಕ್ಷೆಗಳು ಸರಿಯಾಗಿದೆ.